ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ಬೆಳಗಿನ ವಂದನೆಗಳು. ಈ ದಿನ ಆ ಗೀತಾಚಾರ್ಯನು ಹೇಳಿರ್ತಕ್ಕಂತಹ ಆ ಭಗವದ್ಗೀತೆಯ 2ನೇ ಅಧ್ಯಾಯದ 62ನೇ ಶ್ಲೋಕವನ್ನು ಸ್ವಲ್ಪ ಪರಿಶೀಲಿಸೋಣ. ಧ್ಯಾಯತೋ ವಿಷಯಾನ್ ಪುಂಸಃ ಸಂಗಸ್ತೇಷೂಪಜಾಯತೆ ಸಂಗಾತ್ ಸಂಜಾಯತೆ ಕಾಮಃ ಕಾಮಾತ್ ಕ್ರೋಧೋಭಿಜಾಯತೆ. ಅರ್ಜುನ ಕೃಷ್ಣನನ್ನು ಕೇಳ್ತಾರಲ್ಲ, ಹೇಗೆ ಈ ರಾಗದ್ವೇಷಾದಿಗಳು ಮನಸ್ಸಿನಲ್ಲಿ ಹುಟ್ಟುತ್ತೆ, ಅದನ್ನು ತಾವು ನೀನು ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕು ಅಂತ ಹೇಳ್ಬೋದು. ಅದು ಹೇಗೆ ಹುಟ್ಟುತ್ತೆ ಅಂತ ಕೇಳಿದಾಗ ಕೃಷ್ಣ ಇಲ್ಲಿ ಪ್ರತಿಯೊಂದು ವಿಷಯವನ್ನು ಸ್ವಲ್ಪ ಸೂಕ್ಷ್ಮವಾದ ರೀತಿಯಲ್ಲಿ ಹೇಳ್ತಾ ಹೋಗ್ತಾನೆ. ಸಂಗಾತ್ ಸಂಜಾಯತೆ ಕಾಮಃ. ಕಾಮಃ ಅಂತ ಹೇಳ್ತಾರೆ. ಮೊದಲನೇದಾಗಿ ಹುಟ್ಟುವಂಥದ್ದು ಕಾಮ ಅಂದರೆ ಆಸೆ ಅಂತ ನಾವು ಹೇಳ್ತೀವಿ. ಇಚ್ಛೆ, ಆಸೆ, ಆಕಾಂಕ್ಷ ಅಂತ ಹೀಗೆ ಹಲವಾರು ಶಬ್ದಗಳಿಂದ ಅದನ್ನು ಹೇಳ್ಬೋದು. ಅದರ ಪ್ರತಿಯೊಂದಕ್ಕೂ ಸ್ವಲ್ಪ ಸ್ವಲ್ಪ ವ್ಯತ್ಯಾಸ ಇರುತ್ತೆ. ಇವನು ಕಾಮ ಅನ್ನೋ ಆಸೆ ಹೇಗೆ ಹುಟ್ಟುತ್ತೆ? ವಿಷಯಾನ್ ಧ್ಯಾಯತಃ. ಮನುಷ್ಯ ಯಾವುದೋ ಒಂದು ವಸ್ತುವಿನ ಬಗ್ಗೆ ಏನು ಚಿಂತನೆ ಮಾಡ್ತಾ ಇದ್ದರೆ ಅದರಲ್ಲಿ ಅವನಿಗೆ ಕಾಮ ಹುಟ್ಟುತ್ತೆ, ಆಸೆ ಶುರುವಾಗುತ್ತೆ. ಪ್ರತಿಯೊಬ್ಬರಿಗೂ ತಾವು ಯಾವುದೋ ಒಂದು ಕೆಲಸವನ್ನು ಮಾಡಬೇಕು ಅಂತ ಹೇಳಿದ್ರೆ, ಅಥವಾ ಯಾವುದೋ ಒಂದು ಏನೇ ಒಂದು ಕೆಲಸ ಮಾಡಬೇಕು ಅಂದರೆ ಅವರಿಗೆ ಮೊದಲು ಕಾಮ ಬರಬೇಕು, ಆಸೆ ಇರಬೇಕು. ಆಸೆ ಬರೋದೇ ಕೆಲವರು ಹೇಳ್ತಾರೆ ನನಗೆ ಅದು ಇಷ್ಟ ಇಲ್ಲ ಅಂತ ಹೇಳ್ತಾರೆ. ಇಷ್ಟ ಇರೋದಿಲ್ಲ ಅನ್ನೋದಕ್ಕೆ ಅವರಿಗೆ ಅದೇನಂತೂ ಗೊತ್ತಿರೋದಿಲ್ಲ. ಆದರೆ ಆ ವಿಷಯದಲ್ಲಿ ಪ್ರಸಕ್ತಿಯನ್ನು ಹೊರಟಾಗ ಅವನಿಗೆ ಅದ್ರ ಬಗ್ಗೆ ಆಸೆ ಶುರುವಾಗುತ್ತೆ. ಆವಾಗ ಹೋಗ್ತಾ ಹೋಗ್ತಾ ಏನಾಗುತ್ತೆ, ಅದ್ರ ಬಗ್ಗೆ ಇನ್ನೂ ಆಸೆ ಜಾಸ್ತಿ ಆಗುತ್ತೆ. ಅದನ್ನು ಬಿಡಲಿಕ್ಕೆ ಮನಸ್ಸು ಬರೋದಿಲ್ಲ. ಬರಹಗಾರನಿಗೆ ಇನ್ನೊಬ್ಬನಿಗೆ ಹೇಳ್ತಾನೆ ನೀನು ಬರೀಲಿಕ್ಕೆ ಶುರು ಮಾಡು ಅಂತ ಹೇಳಿದ್ರೆ, ನನಗೆ ಬರೀಲಿಕ್ಕೆಲ್ಲ ಬರೋದಿಲ್ಲ ಅಂತ ಹೇಳ್ತಾನೆ. ಆದರೆ ಅವನು ಬರಿತಾ ಯಾರೋ ಒಂದು ಪ್ರಯತ್ನದ ಫಲವಾಗಿ ಅವನು ಬರೀಲಿಕ್ಕೆ ಶುರು ಮಾಡ್ತಾನೆ, ಬೇರೆಯವ್ರಿಗೆ ತೋರಿಸ್ತಾನೆ, ಅವರೆಲ್ಲ ಚೆನ್ನಾಗಿ ಬರೀತಿದ್ದೆ ಅಂತ ಹೇಳಿದಾಗ ಅವನಿಗೆ ಆ ಬರವಣಿಗೆಯಲ್ಲಿ ಆಸೆ ಶುರುವಾಗ್ತಾ ಹೋಗುತ್ತೆ. ಹಾಗೆ ಹಾಡುಗಾರನಿಗಿರ್ಬೋದು, ಪ್ರತಿಯೊಬ್ಬರಿಗೂ ಮನೆಯಲ್ಲಿ ಮಕ್ಕಳಿರ್ತಕ್ಕಂಥ ಆಟದಲ್ಲಿರ್ಬೋದು. ಈಗ ಮೊದಲಾಗಿದ್ದರೆ ಹೊರಾಂಗಣ ಆಟ ಅಂತ ಆಡ್ತಾಯಿದ್ರು. ಇವಾಗೆಲ್ಲ ಒಳಾಂಗಣ ಆಟದಲ್ಲೇ ಶುರುವಾಗಿದೆ. ಮನೆಯಲ್ಲೇ ಒಂದು ಮೊಬೈಲ್ ಇಟ್ಕೊಂಡು ಅದರಲ್ಲಿ ಆಟ ಹೇಗೆ ಶುರು ಆಗುತ್ತೆ ಕೇಳಿದ್ರೆ, ಯಾವುದೋ ಒಂದನ್ನು ನೋಡ್ತಾರೆ, ಅದನ್ನು ನೋಡಿದೆ ಫಸ್ಟಿಗೆ ಅದೇನು ಚೆನ್ನಾಗಿಲ್ಲ ಅನ್ಸುತ್ತೆ ಅವರಿಗೆ, ಆಮೇಲೆ ನೋಡಿದೆ ಚೆನ್ನಾಗಿದೆ ಅಂತ ಆಸೆ ಮುಂದೆ ಹೋಗ್ತಾ ಹೋಗುತ್ತೆ. ಅದೇ ಯಾವುದೋ ಓದುವಿಕೆ ಇರ್ಬೋದು, ಬರವಣಿಗೆ ಇರ್ಬೋದು, ಆಟೋಟಗಳಿರ್ಬೋದು, ಯಾವುದೋ ಕೆಲಸ ಕಾರ್ಯಗಳನ್ನು ಮಾಡೋದ್ರಲ್ಲಿರ್ಬೋದು. ಭಕ್ತಿಯಲ್ಲೂ ಸಹ ಇದ್ದೇನೆ. ಆ ಭಗವಂತನ ಭಕ್ತಿ ಕೆಲವರು ಇಲ್ಲ ಅಂತ ಹೇಳ್ತಾರೆ. ಆದರೆ ಅವರಿಗೆ ಭಗವದ್ಭಕ್ತಿಯಿಂದ ಏನಾಗುತ್ತೆ, ಅದರಿಂದ ಉಪಯೋಗ ಏನು ಅಂತ ಹೇಳಿದಾಗ ಅದರಲ್ಲಿ ಅವರಿಗೆ ನಿಧಾನವಾಗಿ ಸ್ವಲ್ಪವೇ ಆಸೆ ಶುರುವಾಗುತ್ತೆ. ಅಂದರೆ ಆ ವಸ್ತುವಿನ ಬಗ್ಗೆ ನಾವು ಚಿಂತನೆಯಲ್ಲಿ ತೊಡಗಬೇಕು. ಆವಾಗಲೇ ನಮಗೆ ಕಾಮ ಅನ್ನೋದು ಬರೋದು. ಪ್ರಪಂಚದಲ್ಲಿ ಹಲವಾರು ಅನ್ವೇಷಣೆಗಳು ನಡೆದಿದೆಯಲ್ಲ, ಇದೆಲ್ಲದಕ್ಕೂ ನಡೆದಕ್ಕೆ ಕಾರಣ ಏನು ಕೇಳಿದ್ರೆ, ಆ ಅನ್ವೇಷಣೆಯಲ್ಲಿ ಅವರು ಪ್ರಸಕ್ತರಾಗಿದ್ದಿತ್ತು. ಆ ಅನ್ವೇಷಣೆಯಲ್ಲಿ ಅವರು ಆಸಕ್ತಿನ ತೋರಿದ್ರಿಂದಾಗಿ ಹಲವಾರು ಉಪಕರಣಗಳಿರ್ಬೋದು, ಹಲವಾರು ವಿಷಯಗಳಲ್ಲಿ ಹಲವಾರು ವಿಷಯಗಳನ್ನ ನಾವು ತಿಳ್ಕೊಳ್ಳಿಕ್ಕೆ ಒಂದು ಸಾಧನವಾಗಿದ್ದದು. ಇದಕ್ಕೆ ಕಾರಣ ಅಂದರೆ ವಿಷಯಾನ್ ಧ್ಯಾಯತಃ. ಯಾವುದೋ ಒಂದು ವಸ್ತುವನ್ನು ಆಲೋಚನೆ ಮಾಡ್ತಾ ಇದ್ದರೆ ನಮಗೆ ಅದರಲ್ಲಿಗೆ ಆಸೆ ಶುರುವಾಗುತ್ತೆ ಅಂತ ಹೇಳ್ತೇನೆ. ಆಮೇಲೆ ಆಸೆ ಶುರು ಆದಮೇಲೆ ವಿಷಯಾನ್ ಧ್ಯಾಯತಃ ಪುಂಸಃ ಕಾಮಃ ಭವತಿ ಕಾಮಾತ್ ಕ್ರೋಧ ಜಾಯತೆ. ಆಸೆಯಿಂದ ನಮಗೆ ಕ್ರೋಧ ಬರುತ್ತೆ ಅಂತ ಹೇಳ್ತಾರೆ. ಈ ಕ್ರೋಧ ಅಂದ್ರೇನು? ಕ್ರೋಧ ಅಂದರೆ ಸಿಟ್ಟು ಅಂತ ನಾವು ಹೇಳ್ತೀವಿ. ಈ ಸಿಟ್ಟು ಬರಲಿಕ್ಕೆ ಆಸೆ ಹೇಗೆ ಕಾರಣನಪ್ಪ? ಹೇಗೆ ಅಂತ ಹೇಳಿದ್ರೆ, ನಮಗೆ ಆಸೆ ಅದಕ್ಕೆ ಒಂದು ಸೀಮಿತವಾದ ಪರಿಧಿಯನ್ನು ಇಟ್ಕೊಂಡಾಗ ಅದು ಶಾಂತತೆಯನ್ನು ಹೊಂದುತ್ತೆ. ಕೆಲವೊಂದು ಸಾರಿ ಈ ಆಸೆ ಬಲವಾಗಿ ಅದು ಸಿಟ್ಟಿಗೆ ಕಾರಣವಾಗುತ್ತೆ ಅಂತ ಹೇಳ್ತಾರೆ. ಉದಾಹರಣೆಗೆ ಹೇಳಬೇಕು ಅಂದರೆ, ಮನೆಯಲ್ಲಿ ಚಿಕ್ಕ ಮಗು ಏನೋ ಒಂದು ಆಟ ಆಡ್ತಾ ಇರುತ್ತೆ. ಕೊನೆಗೆ ಅದು ಯಾವುದೋ ಜಾಹೀರಾತುಗಳಲ್ಲಿ ಬರ್ತಕ್ಕಂಥ ಯಾವುದೋ ಒಂದು ಆಟದ ಒಂದು ವಸ್ತುವನ್ನು ನೋಡಿ ತನಗೆ ಆ ವಸ್ತು ಬೇಕು ಅಂತ ಹೇಳುತ್ತೆ. ಆ ವಸ್ತು ಬೇಕು ಅಂತ ಹೇಳಿದಾಗ ಮನೇಲಿ ಇರ್ತಕ್ಕಂಥ ತಂದೆ ತಾಯಿಗಳು ಅದನ್ನು ಸದ್ಯದ ಮಟ್ಟಿಗೆ ಸ್ವಲ್ಪ ಈಗ ಬೇಡ ಮುಂದೆ ಕೊಡಿಸ್ತೀನಿ ಅಂತ ಹೇಳ್ತಾರೆ. ಹಾಗೆ ಕೊಡ್ತಾ ಅವ್ರು ಕೊಡಿಸಿರೋದಿಲ್ಲ. ಕೊನೆಗೆ ಆ ಮಗುಗೆ ಅದರ ಬಗ್ಗೆ ಆಸೆ ಜಾಸ್ತಿ ಆಗ್ತಾ ಹೋಗುತ್ತೆ. ಆ ಜಾಸ್ತಿ ಆಗಿದ್ದು ಇವ್ರು ಕೊಡಿಸಿಲ್ಲ ಅಂದಾಗ ಆ ಮಗುವಿಗೆ ಸಿಟ್ಟು ಬರಲಿಕ್ಕೆ ಶುರು ಆಗುತ್ತೆ. ಸಿಟ್ಟು ಬರಲಿಕ್ಕೆ ಕಾರಣಗಳು ಬೇರೆ, ನಮ್ಮ ಆಸೆಯೇ ಕಾರಣ.
ಆಶಾ, ಅದಕ್ಕೆ ಅವನು ಹೇಳ್ತಾನೆ ಆಶಾಯಾಹ ಏ ದಾಸ ಅಂತ. ಆಸೆಯಿಂದಲೇ ಆಸೆಗೆ ನಾವು ದಾಸರಾದರೆ ಉಳಿದಿದ್ದೆಲ್ಲವೂ ಸಹ ನಮ್ಮನ್ನು ಆವರಿಸ್ಕೊಳ್ಳೋ ಶುರು ಆಗುತ್ತೆ. ಅದೇ ಆಸೆಯಿಂದಲೇ ಕಾಮಃ ಭವತಿ, ಆಸೆಯೇ ಕಾಮ, ಆ ಕಾಮದಿಂದ ಕ್ರೋಧ ಅಭಿಜಾಯತೆ, ಸಿಟ್ಟು ಹುಟ್ಟುಕೊಳ್ಳಿಕ್ಕೆ ಕಾರಣವಾಗುತ್ತೆ. ಪ್ರತಿಯೊಂದು ವಿಷಯದಲ್ಲೂ ಹಾಗೆ ನಾವು ಯಾರ ಜೊತೆಗೆ ಮಾತಾಡ್ತಾ ಇರ್ತೀವಿ, ಆ ಮಾತು ನಮಗೆ ಇಷ್ಟವಾಗುತ್ತೆ, ಮಾತು ಹೋಗ್ತಾ ಹೋಗ್ತಾ ಮಾತಿನ ಭರವಸೆಯ ದಾಟಿಯಲ್ಲಿ ಯಾವುದೋ ಒಂದು ಅಪಶಬ್ದವೋ ಅಥವಾ ಎದುರುಗಡೆ ಕುಳಿತುಕೊಂಡಿರುವವರಿಗೆ ಇಷ್ಟವಾಗದೆ ಯಾವುದೋ ಒಂದು ಶಬ್ದನೋ ಅಥವಾ ವಿಷಯವೋ ಬಂತು ಅಂದಾಗ ಅವರಿಗೆ ಕೋಪ ಬರುತ್ತೆ. ಆ ಕೋಪ ಅವರು ನಮ್ಮ ಮೇಲೆ ಕೋಪ ತರಿಸ್ಕೊಳ್ಳೋಕೆ ಹೋದಾಗ ನಮಗೂ ಕೋಪ ಬರೋಕ್ಕೆ ಶುರುವಾಗುತ್ತೆ. ಈ ಕೋಪದಿಂದ ಏನಾಗುತ್ತೆ, ಎಲ್ಲವೂ ನಾಶವಾಗಲಿಕ್ಕೆ ಕಾರಣವಾಗುತ್ತೆ. ಅಂದರೆ ಕೋಪ ಬರಲಿಕ್ಕೆ ಕಾರಣವೂ ಸಹ ಯಾವುದು ಕೇಳಿದ್ರೆ ಆಸೆ. ಆ ಆಸೆಗೆ ನಾವು ಒಂದು ಪರಿಮಿತಿಯನ್ನು ಇಟ್ಕೊಂಡಿರ್ಬೇಕು. ಹಾಗೆ ಕೋಪ ಬೇಡವಾ ಕೇಳಿದ್ರೆ ನಮಗೆ ಕೋಪವು ಅವಶ್ಯಕ, ಒಂದು ಹಂತದವರೆಗೆ ಕೋಪ ಬೇಕು. ಆ ಕೋಪಕ್ಕೆ ಒಂದು ಏನು ಗಡಿಯನ್ನು ಹಾಕ್ಕೊಂಡ್ರೆ ಅದು ನಮಗೆ ಸಹಾಯವನ್ನು ಮಾಡುತ್ತೆ. ಕೆಲವೊಂದು ಕಾರ್ಯ ಸಾಧನೆಗಳು ಮಾಡಬೇಕಾದಾಗ ನಾವು ಕೆಲವರಿಗೆ ಕೋಪದಿಂದ ಹೇಳಿದಾಗ ಅವ್ರಿಗೆ ಕೋಪ ಬರುತ್ತಪ್ಪ, ಅವ್ರು ಕೋಪ ಮಾಡ್ಕೊಳ್ತಾರೆ, ನಾವು ಕೆಲಸ ಮಾಡಬೇಕು ಅಂತ ಮಾಡ್ಲಿಕ್ಕೆ ಹೋಗ್ತಾರೆ. ನಾವು ಕೋಪವನ್ನು ಮಾಡಿಕೊಂಡೆ ಬಿಡು, ಅವರೇನು ಕೋಪ ಮಾಡ್ಕೊಳ್ಳಲ್ಲ, ಮಾಡಿದ್ರು ಅವರೇ ಮಾಡ್ಕೊಂಡು ಹೋಗಿಬಿಡ್ತಾರೆ ಅಂತ ಹೇಳ್ಬಿಡ್ತಾರೆ. ಆದ್ದರಿಂದ ಕೋಪ ಕಾಮಾತ್ ಕ್ರೋಧ ಜಾಯತೆ. ಹೀಗೆ ಈ ಶ್ಲೋಕದಲ್ಲಿ ಅವನು ಹೇಳ್ತಾ ಇದ್ದಿದ್ದೇನು ಅಂದರೆ, ವಿಷಯವನ್ನು ಚಿಂತನೆ ಮಾಡ್ತಾ ಮಾಡ್ತಾ ಆ ವಿಷಯದಲ್ಲಿ ಅಧಿಕವಾದಂತಹ ಆಸಕ್ತಿ ಉಂಟಾಗುತ್ತೆ. ಆ ಆಸಕ್ತಿಯಿಂದ ಕೊನೆಗೆ ಆ ಆಸಕ್ತಿ ತುಂಬ ಜಾಸ್ತಿ ಆದಾಗ ಅದರಿಂದ ಕ್ರೋಧ ಹುಟ್ಟುತ್ತೆ ಅಂತ ಹೇಳ್ತಾನೆ. ನಾವು ಸಹ ನಮ್ಮ ಜೀವನದಲ್ಲಿ ಯಾವುದೋ ಒಂದು ವಿಷಯದ ಬಗ್ಗೆ ಪ್ರತಿಯೊಂದು ನಾವು ಸಾಧನೆಗೆ ಕಡೆಗೆ ಹೊರಟಂತಹ ನಾವು ಸಹ ಆ ಒಂದು ಯಾವ ಸಾಧನೆ ಮಾಡಲಿಕ್ಕೆ ಹೊರಟಿದೆಯೋ ಆ ವಿಷಯದ ಬಗ್ಗೆ ನಾವು ಚಿಂತನೆಯನ್ನು ಮಾಡ್ತಾ ಮಾಡ್ತಾ ಅದರಲ್ಲೇ ಆಳವಾದ ಅಧ್ಯಯನವನ್ನು ತೊಡಗಿಕೊಳ್ಳೋಣ. ಆ ಆಳವಾದ ಅಧ್ಯಯನ ಎಲ್ಲಿವರೆಗೆ ಇರಬೇಕು ಅಂತೇಳಿದ್ರೆ ಕೋಪಕ್ಕೆ ನಾವು ಹೋಗಬಾರ್ದು, ಬರೀ ಆಸೆಯವರೆಗೆ ಇಟ್ಕೊಳ್ಬೋದು ಅನ್ನೋದನ್ನು ಶ್ರೀಕೃಷ್ಣ ಸ್ವಲ್ಪ ಸ್ಥೂಲವಾದ ರೂಪದಲ್ಲಿ ಈ ಶ್ಲೋಕದಲ್ಲಿ ಹೇಳಿರ್ತಾನೆ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.